ನಾನು ನಿನ್ ಹೇಳ್ತೀನಿ, ದುಡ್ಡು ಕೊಡೋವಾಗ ಯಾಕಪ್ಪ ನೀನು ಹೋಗಿ ಕೇಳಲಿಲ್ಲ, ಯಾಕೆ ಆ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಲಿಲ್ಲ, ರಾಜ್ಯದ ಜನತೆಗೆ ಉತ್ತರ ಕೊಡು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ತಾ ಇದ್ದೀನಿ. ಧನ್ಯವಾದ. ಕರ್ನಾಟಕದ ಬೆಂಗಳೂರಲ್ಲಂತೂ ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆಯೋ ಎಲ್ಲ ಕಡೆ ಅಧ್ವಾನವಾಗಿ ಓಡಾಡಕ್ಕೆ, ಅಂದ್ರೆ ಯಾವ ವೈಟ್ ಟ್ಯಾಪಿಂಗ್ ರೋಡ್ ಅನ್ನ ಬ್ಲಾಕ್ ಮಾಡಿದಾರಲ್ಲ, ಆ ಬ್ಲಾಕ್ ಮಾಡಿ ಏನೋ ಒಂದ್ ತಿಂಗಳಲ್ಲಿ ಮುಗಿದ್ರೆ ಪರವಾಗಿಲ್ಲ, 6 ತಿಂಗಳು 1 ವರ್ಷ ಆಗ್ತಾ ಇದೆ, ಎಲ್ಲ ಜಾಮ್ ಆಗ್ತಾ ಇದೆ. ಎಂಟೈರ್ ರಿಂಗ್ ರೋಡ್ ಜಾಮ್ ಆಗ್ತಾ ಇದೆ. ನೀವು JP ನಗರದಿಂದ ಹಿಡಿದು ನೀವು ನಾಯಂಡಹಳ್ಳಿ ಸರ್ಕಾರವರೆಗೂ ಓಡಾಡಕ್ಕೆ ಆಗಲ್ಲ, 1 ಕಿಲೋಮೀಟರ್ ಗಟ್ಲೆ ಜಾಮ್ ಆಗ್ತಾ ಇದೆ. ಇವ್ರೇನೋ ವೈಟ್ ಟ್ಯಾಪಿಂಗ್ ಕಮಿಷನ್ ತಗೊಂಡು ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಆ ಕಮಿಷನ್ ಕೊಟ್ಟು ಮಾಡ್ತಾ ಇರೋನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. 6 ತಿಂಗಳಿಂದ ಮಾಡ್ತಾ ಇದ್ದಾರೆ ಬಸವನಗುಡಿ ವೈಟ್ ಟ್ಯಾಪಿಂಗ್. 6 ತಿಂಗಳಿಂದ ಎಲ್ಲ ಟ್ರಾಫಿಕ್ ಜಾಮ್ ಆಗೋಗ್ತಾ ಇದೆ. ಈ ಪಾಡು ಎಲ್ಲ ಕಡೆನೂ ಇದೆ. ಈ ಯಶವಂತಪುರ ಒಂದೇ ಕಡೆ ಅಲ್ಲ, ಇಡೀ ಬೆಂಗಳೂರಲ್ಲಿ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕಮಿಷನ್ ಕೊಟ್ಟು ಕೆಲಸ ತಗೊಂಡ್ಬಿಟ್ಟಿದ್ದಾರೆ. ಕೆಲಸ ಮಾಡ್ತಾ ಇಲ್ಲ. ಮಾಡ್ತಾ ಇರೋ ಕೆಲಸ 2 ತಿಂಗಳಲ್ಲಿ ಮುಗಿಸೋ ಕೆಲಸನ 1 ವರ್ಷ ಆದ್ರೂ ಮಾಡ್ತಾ ಇಲ್ಲ. ಹಣ ಇಲ್ಲ ಅವ್ರ ಹತ್ರ, ಕಾರ್ಪೊರೇಷನ್ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಅವ್ರ ಹಣ ಬಿಡುಗಡೆ ಮಾಡದೆ ಇವ್ರು ಕೆಲಸ ಮಾಡಲ್ಲ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಹುಚ್ಚ ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚ ಬಿಡಲ್ಲ, ಆ ಸ್ಥಿತಿ ಇವತ್ತು ವೈಟ್ ಟ್ಯಾಪಿಂಗ್ ನ ಸ್ಥಿತಿ.